ನಮಸ್ಕಾರ ಸ್ನೇಹಿತರೆ, ಯಜು ಯೋಧ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ, ಈವ್ನಿಂಗ್ ಬರ್ತಾ ಇದ್ದಂಗೆ ಎರಡು ಬಿಗ್ ಅಪ್ಡೇಟ್ಸ್ಗಳು. ಆಪ್ಷನ್ ಎಂಟ್ರಿ ಯಾವಾಗ ಕ್ಲೋಸ್ ಆಗಿತ್ತು ಅದಂತೂ ಓಪನ್ ಆಗಿದೆ, ನಿಮ್ಗಳಿಗೆ ಗೊತ್ತಿದೆ. ಆರಾಮ್ಸಿಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಹೋತಂದ್ರೆ ಸರ್ವರ್ ಬಿಸಿ ಬರ್ತಾ ಇದೆ. ಆಲ್ಮೋಸ್ಟ್ ಎಲ್ಲರೂ ಕೂಡ, ಈವನ್ ಸೈಬರ್ ಸೆಂಟ್ರಿಗೆ ಹೋದ್ರು ಕೂಡ ಸೈಬರ್ ಸೆಂಟ್ರಲ್ಲೂ ಕೂಡ ನಿಮಗೆ ಸರ್ವರ್ ಬಿಸಿ ಬರ್ತಾ ಇದೆ. ಯಾವುದೇ ರೀತಿ ಸರ್ವರ್ ವರ್ಕ್ ಆಗ್ತಿಲ್ಲ. ಅದನ್ನು ಬಿಟ್ಟಕ್ಕೆ ಕೂಡ ಎರಡು ಮೇಜರ್ ಅಪ್ಡೇಟ್ಗಳು ಬಂದಾಗ ನಿಮಗೆ ಎರಡರಲ್ಲೂ ಕೂಡ ಓಕೆ ನಿಮ್ಗೆ ತೋರಿಸ್ತೀನಿ. ಬೇಕಾದ್ರೆ ನಾನು UGCET ಒಂದು ಹೋಗ್ತೀನಿ, ನಿಮಗೆ ಒಂದು ಕಾಣಿಸ್ತಾ ನೋಡಿ, ಒಂದು ರಿವೈಸ್ಡ್ ಒಂದು ಟೈಮ್ ಟೇಬಲ್ ಬಿಟ್ಟಾರೆ. ಆ್ಯಂಡ್ ಇನ್ನೊಂದು ಬಗ್ಗೆ ಮಾತಾಡೋದಂದರೆ ಬೇಕಾದ್ರೆ ನೀಟ್ ಸ್ಟೂಡೆಂಟ್ ಕೂಡ ಓಕೆ, ಫಾರ್ ಎಕ್ಸಾಂಪಲ್ ನಾನು UG 2025 ಅಂತಂದರೆ ಅವರು ಕೂಡ ಹೊಸದಾಗಿ ನೋಂದಾಯಿಸಿದ ಅಭ್ಯರ್ಥಿಗಳಿಗೆ ಅಂತೇಳಿ ಹೊಸದಾಗಿ ನೋಂದಾಯಿಸಿದ ಅಭ್ಯರ್ಥಿಗಳಿಗೆ ಅಂದರೆ ಅವರು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಮಾತಾಡಿದಾರೆ. ಸೊ ಮಾತಾಡೋಣ, ಎರಡು ಬಗ್ಗೆ ಮಾತಾಡ್ತೀನಿ. ಮೊದಲದಾಗಿ KCET ಸ್ಟೂಡೆಂಟ್ ಬಗ್ಗೆ ಮಾತಾಡಬೇಡ. ನಿಮ್ಮೊಂದು ಟೈಮ್ ಟೇಬಲ್ ಓಕೆ ಕಾಣಿಸ್ತಿದೆ ನೋಡಿ. ಟೈಮ್ ಟೇಬಲ್ ಅಂದರೆ ಟೈಮ್ ಟೇಬಲ್ ಅನ್ನೋದು ಒಂದು ಶೆಡ್ಯೂಲು, ಅಂದರೆ ವೇಳಾಪಟ್ಟಿ. ಈ ಸದ್ಯಕ್ಕೆ ಈ ರೀತಿ ಮಾಡ್ಕೊಂಡಾಗ ಈ ರೀತಿ ಆಗ್ತದೆ. ನಾನು ಫೋಟೋ ತೋರಿಸ್ತೀನಿ ನಿಮಗೆ ಅದು ಯಾವುದು ಅಂತಂದು. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿ. ಇದು ಹೊಸದಾಗಿ ಒಂದು ಏನು ಮಾಡಿದ್ದಾರೆ ಅಂತಂದರೆ ಶೆಡ್ಯೂಲ್ ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಮಾತಾಡೋದಂತಂದರೆ ಇಲ್ಲಿ ಕ್ಲಿಯರಾಗಿ ಒಂದು ಕೋರ್ಸಸ್ಗಳನ್ನು ಮೆನ್ಷನ್ ಮಾಡಿದ್ದಾರೆ. ಏನಂದರೆ ಇಂಜಿನಿಯರಿಂಗ್, ವೈದ್ಯಕೀಯ ಅಂದರೆ ಪಶುವೈದ್ಯಕೀಯ, ಪಶುಸಂಗೋಪನೆ, ಕೃಷಿ ವಿಜ್ಞಾನ, BPT, ಅಲೈಡ್ ಹೆಲ್ತ್ ಸೈನ್ಸ್ ಅಂತ ಇಷ್ಟೇ ಕೋರ್ಸಸ್ ಮೆನ್ಷನ್ ಮಾಡಿದ್ದಾರೆ. ಮುಂದೆ ಬರುವ ದಿನಗಳಲ್ಲಿ ಏನಂತಂದರೆ ಎಲ್ಲನೂ ಕೂಡ ಮೆನ್ಷನ್ ಮಾಡ್ತಾರೆ. ಅಂತಂದರೆ ಸದ್ಯಕ್ಕೆ ಇಷ್ಟು ಕೋರ್ಸಸ್ಗಳೇನಂತಂದರೆ ಆಪ್ಷನ್ ಎಂಟ್ರಿ ಅಂತ. ಸೊ ಅಂದರೆ ಇಲ್ಲಿ ಏನಂತಂದರೆ ಇಷ್ಟು ಕೋರ್ಸಸ್ಗಳು ಆಪ್ಷನ್ ಎಂಟ್ರಿ 8/7/2025 ಅಂತ ಬಿಟ್ಟಾರಂತೆ. ಬಟ್ ಇದರ ಆಪ್ಷನ್ ಎಂಟ್ರಿ ಪೋರ್ಟಲ್ ಇವತ್ತಂದರೆ ಇಂಜಿನಿಯರಿಂಗ್, ಅಗ್ರಿಕಲ್ಚರ್ ಮತ್ತು ವೆಟರ್ನರಿ ಮಾತ್ರ ಬರ್ತದೆ. ಸೊ ಅಂದರೆ ಇವತ್ತು ಇಲ್ಲ ನಾಳೆ ಏನಂತಂದರೆ BPT, ಅಲೈಡ್ ಹೆಲ್ತ್ ಸೈನ್ಸ್ ಎಲ್ಲನೂ ಕೂಡ ಆ್ಯಡ್ ಆಗ್ಬೋದು. ಇಷ್ಟು ಬಿಟ್ಟಿದ್ರೆ. ಆ್ಯಂಡ್ ತಮ್ಮದೇನೋ ಸ್ವಲ್ಪ ಸಣ್ಣ ಪ್ರಾಬ್ಲಮ್ ಆಗಿತ್ತು ಅಂತಂದರೆ ಸರ್ವರು, ಬಟ್ ದೊಡ್ಡದಾಗಿ ಆಗಿದೆ. ನಿಮ್ಗೆ ಗೊತ್ತಿರಬೇಕು, ದೊಡ್ಡ ಪ್ರಾಬ್ಲಮಿಂದ ಲಾಗಿನ್ಗೆ ಆಗ್ತಿಲ್ಲ. ಸೊ ಅದನ್ನು ಬಿಟ್ಟಾಕಿ ನಿಮಗೆ ಡೈರೆಕ್ಟಾಗಿ ಇದ್ದಾರನ್ನ ನೋಡಿಬಿಟ್ರೆ ನಿಮಗೆ ಇಲ್ಲಿ ಕಾಣಿಸ್ತಿದೆ ನೋಡಿ. ಸೊ ಸಿಂಪಲಾಗಿ ಹೇಳ್ತೀನಿ ನೋಡಿ, ಈಗ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ 15ನೇ ತಾರೀಕು ಕೊಟ್ಟಿದ್ದಾರೆ ನಿಮಗೆ ಮೊದಲೇ ಟೈಮ್ ಟೇಬಲ್ ಒಳಗೆ. ಈಗ 18ನೇ ತಾರೀಕು ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಅಂದರೆ ಅಭ್ಯರ್ಥಿಗಳು ಏನಂತಂದರೆ ನಿಮ್ಮ ಒಂದು ಏನಂತಂದರೆ ಆಪ್ಷನ್ ಎಂಟ್ರಿ 18ನೇ ತಾರೀಕುವರೆಗೂ ಕೂಡ ಮಾಡಿ. ಮಾಕ್ ಅಲಾಟ್ಮೆಂಟ್ ಅಂದರೆ ಆಪ್ಷನ್ ಎಂಟ್ರಿ 18ನೇ ತಾರೀಕು ಮಾಡಿದ ತಕ್ಷಣ 21ಕ್ಕೆ ಒಂದು ಮಾಕ್ ರಿಸಲ್ಟ್ ಅಂದರೆ ಅಣುಕು ಸೀಟು ಹಂಚಿಕೆ ಮಾಕ್ ರಿಸಲ್ಟ್ 21ಕ್ಕೆ ಬಿಡ್ತಾರೆ. ಅದಾದ ತಕ್ಷಣ ತಿರ್ಗಿ ನಿಮಗೆ ಎಡಿಟ್ ಮಾಡಲಿಕ್ಕೆ ಏನಂತಂದರೆ 21, 22, 23, 24 4 ದಿನ ಟೈಮ್ ಕೊಡ್ತಾರೆ. ಅಥವಾ 4-5 ದಿನ ಏನು ಮಾಡ್ತಾರೆ ನಿಮ್ಗೆ ಏನು ಮಾಡ್ತಾರೆ, ಟೈಮ್ ಟೇಬಲಲ್ಲಿ ಮತ್ತೆ ವಾಪಸ್ ಎಡಿಟ್ ಮಾಡ್ಕೋಬೋದು. ಇಲ್ಲಿ ಮಾಡಿರ್ತಕ್ಕಂಥ ಒಂದು ಯಾವುದೋ ರಿಸಲ್ಟ್ ಬಂದಿರ್ತದೆ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಮಿಸ್ಟೇಕ್ಸ್ ಆಗಿದೆ ಅಂತಂದು. ಅದ್ರ ತಕ್ಕನಾಗಿ ಎಡಿಟ್ ಮಾಡ್ಕೊತಾರೆ. ಅದಾದ ತಕ್ಷಣ ರಿಯಲ್ ಅಲಾಟ್ಮೆಂಟ್ 28 ಅಂದರೆ 25 ಇತ್ತು ಮೊದಲು, ರಿಯಲ್ ಅಲಾಟ್ಮೆಂಟು 28 ಆಗಿದೆ. ಸೊ ಟೋಟಲಿ ಈ ಒಂದು ಟೈಮ್ ಟೇಬಲ್ ಇನ್ಮೇಲೆ ಫಾಲೋ ಮಾಡಿರಿ. ಮೊದಲಿಗೆ ಇದ್ದದ್ದು ಬಿಟ್ಟಾಕ್ರಿ. ಓಕೆ ಸರಿ, ಈಗ ಕೆಳಗಡೆ ಕೊಟ್ಟವ್ರೆ ನೀಟ್ ಸ್ಟೂಡೆಂಟ್ಗೋಸ್ಕರನೂ ಕೂಡ ಒಂದು ಇಲ್ಲಿ ಪಾಯಿಂಟ್ ಕೊಟ್ಟವ್ರೆ. ಅಂದರೆ ನಿಮ್ಮ ನೀಟ್ ಕೌನ್ಸಿಲಿಂಗು ಕೂಡ ಏನಂತಂದರೆ MCC ಕೌನ್ಸಿಲಿಂಗಲ್ಲಿ ಅವ್ರು ಯಾವಾಗ ಒಂದು ನಿಮಗೆ ಒಂದು ವೇಳಾಪಟ್ಟಿ ಅಂದರೆ ಯಾವಾಗ ಒಂದು ಶೆಡ್ಯೂಲ್ ಬಿಡ್ತಾರೋ ಅದರ ತಕ್ಕನಾಗಿ ಹೇಳ್ತಾ ಹೋಗ್ತೀವಿ. ಸದ್ಯಕ್ಕೆ ನೀವೇನು ನೀಟ್ ಸ್ಟೂಡೆಂಟ್ ಮಾತ್ರ ಅಂದರೆ MBBS ಅಷ್ಟೇ ಮಾಡ್ತೀನಿ ಅನ್ನೋರು ಈಗ ಇಲ್ಲೇ ನೀವು ಪಾರ್ಟಿಸಿಪೇಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಗಮನದಲ್ಲಿ ಇಟ್ಕೊರಿ. ಅಂದರೆ ಓನ್ಲಿ KCET ಸ್ಟೂಡೆಂಟ್ ಸದ್ಯಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ರಿಮೈನಿಂಗ್ ಯಾವುದೇ ರೀತಿ ಕಂಬೈನ್ಡ್ ಕೌನ್ಸಿಲಿಂಗ್ ಬಗ್ಗೆ ಹೇಳ್ತಾ ಇಲ್ಲ. ಯಾಕಂದರೆ ಇಲ್ಲಿ ಮೆನ್ಷನ್ ಮಾಡಿರೋದು UGCET ಮಾತ್ರ. ಆ್ಯಂಡ್ ಇದು ಕೂಡ UGCET ಟ್ಯಾಬಲ್ ಮಾತ್ರ ಬಂದಿದೆ, UGNET ಟ್ಯಾಬಲ್ ಕೂಡ ಬಂದಿಲ್ಲ. ಇದು ಮೊದಲನೇದು. ಎರಡನೇ ಅಪ್ಡೇಟ್ ಬಂತಂತಂದರೆ ಓಕೆ ಇಲ್ಲಿ ಕಾಣಿಸ್ತಿದೆ ನೋಡಿ. ಇದೇನಪ್ಪ ಅಂದರೆ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾರಿಗೆ ಅಂತಂದರೆ ಈಗ 7/7/2025 ಅಂದರೆ ಈಗ 7ನೇ ತಾರೀಕು ಯಾರೆಲ್ಲ ಹೊಸದಾಗಿ KEದಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರು ಯಾರು ಕೂಡ ಅಂತಂದರೆ ಫಾರ್ ಎಕ್ಸಾಂಪಲ್ ನೀಟ್ ಅಷ್ಟೇ ಎಕ್ಸಾಮ್ ಬರೆದಿರ್ತಾರೆ, KCET ಎಕ್ಸಾಮ್ ಬರೆದಿರಲ್ಲ, ಹಂಗಾಗಿ KCET ಅಪ್ಲಿಕೇಶನ್ ಹಾಕಿರಲ್ಲ. ಅದು ಅವರು ಕೂಡ ಏನಪ್ಪ ಅಂದರೆ ಈಗ KEದಲ್ಲಿ ಅಂದರೆ KCETಲಿ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ ನೋಡ್ರಿ. ಆ ಒಂದು ಸ್ಟೂಡೆಂಟು ನೀವು ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ಈ ಕ್ಲಾಸ್ A to Z ಯಾವುದೇ ಒಂದು ಸ್ಟೂಡೆಂಟ್ ಆಗಿರ್ಬೋದು, ನೀವು ಇನ್ ಕೇಸ್ MBBS, BDS ಮತ್ತು BMS ಯಾವುದೇ ಒಂದು ಕೋರ್ಸಿಗೆ ಇನ್ ಕೇಸ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋದಾಯ್ತಂದರೆ ನೀವು ಖುದ್ದಾಗಿ KE ಹತ್ರ ಹೋಗ್ಬಿಟ್ಟು ನೀವು ಮಾಡ್ಕೋಬೇಕಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಬರ್ಬೇಕು. ಅಂದಂಗೆ ಯಾರ್ಯಾರಲ್ಲ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಯಾರೆಲ್ಲ ಸ್ಪೆಷಲ್ ಕ್ಯಾಟಗರಿ ಇದ್ದೀರೋ ಅಥವಾ ಇನ್ ಕೇಸ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದೀರೋ ಅಥವಾ ಹೊರನಾಡು ಮತ್ತು ಗಡಿನಾಡು ಇದ್ದೀರೋ, ಇನ್ ಕೇಸ್ ವಿಕಲಚೇತರ ಇತ್ತಂದರೆ ನೀವೇನಂತಂದರೆ ಬೇರೆ ಮತ್ತು ಆಡಿಯೋ ವರದಿಯೊಂದಿಗೆ ಹಾಜರಿರಬೇಕಂತೆ. ಮೆಡಿಕಲ್ ಚೆಕಪ್ ಇರ್ತದೆ. ಮತ್ತು ಇಲ್ಲಿ ಹೊರನಾಡು ಗಡಿನಾಡು ಸ್ಟೂಡೆಂಟು ಕೂಡ ಅಂತಂದರೆ ಅವರು ಕೂಡ ಏನಂತಂದರೆ ಕೇಂದ್ರ ನಡೆಸಲಾಗುವುದು. ಈಗಾಗಲೇ UGCET 2025ಕ್ಕೆ 15/4ರಂದು ನಡೆದ ಕನ್ನಡ ಭಾಷಾ ಪರೀಕ್ಷೆ ಹಾಜರಾಗಿರೋರು ಮತ್ತೊಮ್ಮೆ ಭಾಷಾ ಕನ್ನಡ ಪರೀಕ್ಷೆ ತೆಗೆದುಕೊಳ್ಳಲು ಅರ್ಹರಿರುವುದಿಲ್ಲ. ಸೊ ಹಂಗಾಗಿ ಈಗ ಯಾರೆಲ್ಲ ಈಗ KEದಲ್ಲಿ ಹೊಸದಾಗಿ ಸ್ಪೆಷಲ್ ಕ್ಯಾಟಗರಿ ಇಲ್ಲಿ ಕಾಣಿಸ್ತಿದೆ ನೋಡಿ, ಇಷ್ಟು ಸ್ಪೆಷಲ್ ಕ್ಯಾಟಗರಿ ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ರು ಅವರು 17/7/2025 ನೀವೇನು ಮಾಡಬೇಕಪ್ಪ ಅಂತಂದರೆ 17/7/2025 ಬೆಳಗ್ಗೆ ಹೋಗಿಬಿಟ್ಟು 9:00ವರೆಗೆ ರಿಪೋರ್ಟ್ ಮಾಡ್ಕೊರಿ. ನಿಮ್ಗೆ 10 ಗಂಟೆಯಿಂದ ಎಲ್ಲನೂ ಕೂಡ ಮೆಡಿಕಲ್ ಚೆಕಪ್ ಮಾಡ್ಕೊಳ್ಳೋರಿಗೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಳ್ಳೋರಿಗೆ ಎಲ್ಲನೂ ಕೂಡ ಚೆಕಪ್ ಮಾಡಿ ಕಳಿಸ್ತಾರೆ ನಿಮ್ಮನ್ನ. ಅದಾದ ತಕ್ಷಣ ಈಗ ಕ್ಲಾಸ್ A to Z ಯಾರೆಲ್ಲ ಇದ್ದಾರೆ ಅದರಲ್ಲಿ ಸ್ಪೆಷಲ್ ಕ್ಯಾಟಗರಿ ಬಿಟ್ಟು ರಿಮೈನಿಂಗ್ ಎಲ್ಲ ಒಂದು ಸ್ಟೂಡೆಂಟು ನಿಮ್ಮದು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಸಬೇಕು. ಅವರು ಕೂಡ ಹಂಗಾಗಿ 18 ಮತ್ತು 19ನೇ ತಾರೀಕು 2 ದಿನ ನಡೆಸ್ತಾರೆ. 18ನೇ ತಾರೀಕು ಯಾರು ನಡೆಸ್ತಾರೆ, ರ್ಯಾಂಕ್ 1ರಿಂದ ಹಿಡಿದು 6 ಲಕ್ಷದವರೆಗೂ ಆಲ್ ಇಂಡಿಯಾ ರ್ಯಾಂಕ್ ಬಂದೈತೆ ಅವ್ರು ನಡೆಸ್ತಾರೆ. ಅದರಲ್ಲೂ ಕೂಡ ಎರಡು ಡಿವೈಡ್ ಮಾಡಿದರೆ 1 ಲಕ್ಷದಿಂದ 3 ಲಕ್ಷದವರೆಗೆ ಬೆಳಗ್ಗೆ 9ರಿಂದ 1 ಗಂಟೆ, 2 ಗಂಟೆ ಅಥವಾ 2 ಗಂಟೆ ನಂತರ ಏನಪ್ಪ ಅಂದರೆ 3 ಲಕ್ಷದ ಮೇಲೆ ಯಾರೆಲ್ಲ 6 ಲಕ್ಷದವರೆಗೂ ಕೂಡ ಆಲ್ ಇಂಡಿಯಾ ರ್ಯಾಂಕ್ ಬಂದ ಅವ್ರದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಅದಾದ ತಕ್ಷಣ 19ನೇ ತಾರೀಕು ಸೇಮ್ 6 ಲಕ್ಷದ ಮೇಲೆ 10 ಲಕ್ಷದ ಒಳಗಡೆ ಇರುವಂಥದ್ದು ಬೆಳಗ್ಗೆ 9ರಿಂದ 1, 10 ಲಕ್ಷದ ಮೇಲೆ ಯಾರ್ದೆಲ್ಲ ಆಲ್ ಇಂಡಿಯಾ ರ್ಯಾಂಕ್ ಬಂದೈತೆ ಅವ್ರದ್ದು ಮಧ್ಯಾಹ್ನ 2 ಗಂಟೆ ನಂತರ.
ನೆಕ್ಸ್ಟ್ ಹೊಸದಾಗಿ ಈಗ ಕೆಲವೊಂದಿಷ್ಟು ಕರ್ನಾಟಕ ಬಿಟ್ಟು ಬೇರೆ ಒಂದು ಸ್ಟೂಡೆಂಟ್ ಕೂಡ ಇತ್ತಂದರೆ ನೀವು ಕೂಡ ಏನಪ್ಪ ಅಂದರೆ ಹೊಸದಾಗಿ ಹೋಗ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸೋ ಅವಶ್ಯಕತೆ ಎಲ್ಲ ಕಾಣಿಸ್ತಿದೆ ನೋಡಿ. ಇಷ್ಟು ಸ್ಟೂಡೆಂಟ್ ಕೊಟ್ಟಿದ್ದಾರೆ. ಈಗ ಹೊಸದಾಗಿ ಫಾರ್ ಎಕ್ಸಾಂಪಲ್ ರಿಲಿಜಿಯಸ್ ಮೈನಾರಿಟಿ ಮತ್ತು NRI ವಾರ್ಡ್ಗೆ ಇನ್ ಕೇಸ್ ಕ್ಲೇಮ್ ಮಾಡ್ಕೊಳ್ಳೋದಂದರೆ ಅಂಥ ಒಂದು ಸ್ಟೂಡೆಂಟ್ ಮಾತ್ರ, ಮತ್ತು ST ಮೆಡಿಕಲ್ ಕಾಲೇಜ್ ಅಂತ ಕಾಣಿಸ್ತಿದೆ. ಈ ಒಂದು ಅದರಲ್ಲಿ ಕೂಡ ಕ್ಯಾಟಗರಿ 2 to 8 ಮಾತ್ರ, ಕ್ಯಾಟಗರಿ 1 and 9 ಹೋಗೋ ಅವಶ್ಯಕತೆ ಇಲ್ಲ, ಕ್ಯಾಟಗರಿ 2 and 9 ಅಷ್ಟೇ. ಸೊ ಈ ಒಂದು ಸ್ಟೂಡೆಂಟ್ ಮಾತ್ರ ಏನಪ್ಪ ಅಂದರೆ ವೆರಿಫಿಕೇಷನ್ ಮಾಡಿಸ್ಬೇಕು. ಈ ಕ್ಯಾಟಗರಿ 1 ಮತ್ತು 9 ಈ ಒಂದು ST ಕಾಲೇಜ್ಗೆ ಹೋಗೋ ಅವಶ್ಯಕತೆ ಇಲ್ಲ. 2 to 9 ಮತ್ತು ರಿಲಿಜಿಯಸ್ ಮೈನಾರಿಟಿ ಮತ್ತು NRI ವಾರ್ಡ್ಗೆ ಅಷ್ಟೇ ಯಾರೆಲ್ಲ ಅರ್ಹರಿದ್ರು ಅವ್ರು ಮಾತ್ರ ವೆರಿಫಿಕೇಷನ್ ಮಾಡ್ಸ್ಕೊಂಬನ್ರಿ. ಸರಿ, ಇದಿಷ್ಟು ನೀಟ್ ಸ್ಟೂಡೆಂಟ್ ಕೊಟ್ಟಿದ್ರೆ. ಆ್ಯಂಡ್ ವೆರಿಫೈ ಸ್ಲಿಪ್ ಯಾರ್ದಾರ ಡೌನ್ ಆಗ್ತಿಲ್ಲ, ಸ್ವಲ್ಪ ವೇಟ್ ಬಿಟ್ ಮಾಡ್ಕೊರಿ. ಯಾರ್ದೆಲ್ಲ PUC ಮಾರ್ಕ್ಸ್ ಕಾರ್ಡ್ ಬ್ಲ್ಯಾಂಕ್ ಆಗಿ ಬರ್ತದೆ ಸ್ಲಿಪ್ಪಲ್ಲಿ ಅಂತ ಇದ್ದರೆ ಅವ್ರದ್ದು ಕೂಡ ಸರಿ ಆಗುತ್ತೆ 1 or 2 days. ಓಕೆ, ನಿಮ್ಮದು ಕೂಡ ಎಲ್ಲರೂ ಕೂಡ ವೆರಿಫೈ ಸ್ಲಿಪ್ ಕಂಪ್ಲೀಟ್ ಆಗ್ತದೆ. ನಿಮ್ಮದು ನೀಟ್ ಕೌನ್ಸಿಲಿಂಗ್ ಇನ್ನೂ ಕೂಡ ಸ್ವಲ್ಪ ತಡ ಆಗ್ತದಪ್ಪ. ಓಕೆ, ತಿಳ್ಕೊಂಬಿಡಿ. ಯಾಕಂದರೆ ವೆರಿಫಿಕೇಷನ್ ಇದೆಲ್ಲನೂ ಕೂಡ ಕಂಪ್ಲೀಟ್ ಆಗೋಕ್ಕೆ 19ನೇ ತಾರೀಕು ಬೇಕಂತಂದರೆ ನೋಡೋಣ. ಇನ್ನು ಮುಂದೆ MCC ಅವ್ರದ್ದು ಕೂಡ ಏನು ಕೂಡ ಬಿಟ್ಟಿಲ್ಲ. MCC ಅವ್ರು ಬಿಟ್ಟ ತಕ್ಷಣ ನಮ್ಮ KE ಕೂಡ ನೀಟಾಗಿ ಸ್ಟಾರ್ಟ್ ಮಾಡ್ಕೊಂಡ್ರೆ, ಸದ್ಯಕ್ಕೆ KCET ನೀಟ್ ಸಪ್ರೇಟ್ ಅಂದ್ಕೊಂಡೇ ಇರಿ. ಎರಡು ಕೂಡ ಕಂಬೈಂಡ್ ಆತಂದರೆ ನಾನು ನಿಮ್ಗೆ ತಿಳಿಸ್ತೀನಿ. ಓಕೆ, ಸರಿ, ಚಾನಲ್ ವಾಚ್ ಮಾಡ್ತಾ ಇರಿ. ಮುಂದೆ ಬರುವ ದಿನಗಳಲ್ಲಿ ಭಾಳಷ್ಟು ಅಪ್ಡೇಟ್ಸ್ಗಳು ಬರ್ತವೆ, ಹೇಳ್ತಾ ಹೋಗ್ತೀನಿ. ಬಾಯ್.